ನಟ ವಿನೋದ್ ರಾಜ್, ತಾಯಿ ಲೀಲಾವತಿ, ಇದರ ಮಧ್ಯೆ ರಾಜ್ಕುಮಾರ್ ಅವರ ಹೆಸರು. ಇಲ್ಲಿಗೆ ಯಾರಿಗೇನು ಸಂಬಂಧ ಅನ್ನೋದೇ ಇಂದಿಗೂ ಮುಗಿಯದ ಪ್ರಶ್ನೆ. ಈಗ ಲೀಲಾವತಿ ಇಲ್ಲ, ವಿನೋದ್ ರಾಜ್ ಸೋಲದೇವನಹಳ್ಳಿಯಲ್ಲಿ ಇದ್ದಾರೆ. ಅಲ್ಲೇ ಇವರ ಆಸ್ತಿ ಕೂಡ ಇದೆ. ಅಮ್ಮನ ನೆನಪಲ್ಲೇ ಅದನ್ನೆಲ್ಲ ನೋಡಿಕೊಂಡು ಜೀವನ ಕಳೀತಿದ್ದಾರೆ. ಆದ್ರೆ ಈಗ ಇವರ ಆಸ್ತಿ ವಿಚಾರವಾಗಿ ದೊಡ್ಡ ಮಾಹಿತಿಯನ್ನ ಎನ್.ಆರ್. ರಮೇಶ್ ಅವರು ಕಟ್ಟಿಕೊಟ್ಟಿದ್ದಾರೆ. ವಿನೋದ್ ರಾಜ್ ತಂದೆ ಡಾಕ್ಟರ್ ರಾಜ್ಕುಮಾರ್ ಎನ್ನುವ ಅರ್ಥದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇರೋದು ಗೊತ್ತೇ ಇದೆ. ಯಾರೊಬ್ಬರೂ ಈ ಬಗ್ಗೆ ಬಹಿರಂಗವಾಗಿ ಮಾತನಾಡಿಲ್ಲ. ಆದ್ರೆ ಲೀಲಾವತಿ ಹಾಗೂ ವಿನೋದ್ ರಾಜ್ ಈ ಬಗ್ಗೆ ಇತ್ತೀಚಿನ ವರ್ಷಗಳಲ್ಲಿ ಗೊಂದಲದ ಹೇಳಿಕೆಯನ್ನ ಕೊಡುತ್ತಲೇ ಬಂದಿದ್ದಾರೆ. ಈ ಬಗ್ಗೆ ಅಣ್ಣವರಿಗೆ ಆಪ್ತರಾಗಿದ್ದ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹೋ ಹಾಗೆಯೇ ಎನ್.ಆರ್. ರಮೇಶ್ ಸ್ಪಷ್ಟನೆಯನ್ನ ನೀಡುವ ಪ್ರಯತ್ನವನ್ನ ಮಾಡಿದ್ದಾರೆ. ದಶಕಗಳ ಹಿಂದೆ ನಟಿ ಲೀಲಾವತಿ ಚೆನ್ನೈ ಸಮೀಪ ಒಂದಷ್ಟು ಆಸ್ತಿಯನ್ನ ಖರೀದಿ ಮಾಡಿದ್ರು. ಅದರಲ್ಲಿ ಕೊಂಚ ಜಮೀನು ಮಾರಿ ಸೋಲದೇವನಹಳ್ಳಿ ಬಳಿ ಜಾಗ ಖರೀದಿಸಿ ತೋಟ ಮಾಡುತ್ತಾ ಮಗನ ಜೊತೆ ವಾಸವಾಗಿದ್ರು. ಆದರೆ ಚೆನ್ನೈನಲ್ಲಿ ಇನ್ನೂ ಕೊಂಚ ಜಮೀನು ವಿನೋದ್ ರಾಜ್ ಹೆಸರಲ್ಲಿದೆ. 2 ವರ್ಷದ ಹಿಂದೆ ಆ ಜಮೀನನ್ನ ಮಗನ ಹೆಸರಿಗೆ ಲೀಲಾವತಿ ತಿರುವಳಿ ಪತ್ರ ಮಾಡಿಸಿದ್ರು. ಆ ಪತ್ರಗಳು ಇಲ್ಲಿವೆ ನೋಡಿ ಅಂತ ಖಾಸಗಿ ಕನ್ನಡ ಯೂಟ್ಯೂಬ್ ಸಂದರ್ಶನದಲ್ಲಿ ಎನ್.ಆರ್. ರಮೇಶ್ ಪ್ರದರ್ಶಿಸಿದ್ದಾರೆ. ಆ ದಾಖಲೆ ಪತ್ರಗಳಲ್ಲಿ ಲೀಲಾವತಿ ತಮ್ಮ ನಿಜವಾದ ಹೆಸರು, ಗಂಡನ ಮಾಹಿತಿ ಬಗ್ಗೆ ನೀಡಿದ್ದಾರೆ. ವಿನೋದ್ ರಾಜ್ ತಂದೆ ಮಹಲಿಂಗ ಭಾಗವತರ್ ಅಂತ ನಮೂದಿಸಲಾಗಿದೆ ಅಂತ ಎನ್.ಆರ್. ರಮೇಶ್ ತೋರಿಸಿದ್ದಾರೆ. ಸದ್ಯ ಚೆನ್ನೈನಲ್ಲಿ 3 ಎಕರೆ 76 ಸೆಂಟ್ಸ್ ಜಮೀನಿರೋದು ವಿನೋದ್ ರಾಜ್ ಹೆಸರಿನಲ್ಲಿ ಇದೆ ಅನ್ನೋದು ತಿರುವಳಿ ಪತ್ರದಲ್ಲಿ ಗೊತ್ತಾಗಿದೆ. ಅದರ ಮೌಲ್ಯ 4,06,50,000 ಅಂತ ಪತ್ರದಲ್ಲಿ ಇರೋದಾಗಿ ವಿವರಿಸಿದ್ದಾರೆ. ಆದರೆ 3 ಎಕರೆ ಜಾಗದಲ್ಲಿ ವಿನೋದ್ ರಾಜ್ ತಂದೆ ಮಹಲಿಂಗ ಭಾಗವತರ್ ಸಮಾಧಿ ಕೂಡ ಇದೆ ಅಂತ ಎನ್.ಆರ್. ರಮೇಶ್ ಹೇಳಿದ್ದಾರೆ. ನಿಮ್ಮ ಸೋಲದೇವನಹಳ್ಳಿ ಬಳಿ ಇರುವ ಜಮೀನು ಒಂದು ರೀತಿ ನಿತ್ಯಾನಂದನ ಆಶ್ರಮದಂತೆ ಪರಿವರ್ತನೆ ಆಗಿರೋದು ನಿಜಾನ ಸುಳ್ಳ ಅಂತ ವಿನೋದ್ ರಾಜ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ವಿನೋದ್ ರಾಜ್ ಶಾಲಾ ಕಾಲೇಜು ದಾಖಲಾತಿಗಳನ್ನ ಸಂಗ್ರಹಿಸುತ್ತೇವೆ. ಆ ದಾಖಲಾತಿಗಳಲ್ಲಿ ನಿಮ್ಮ ತಂದೆ ಹೆಸರು ಏನಂತ ನೋಡೋಣ. ಅಣ್ಣವರಿಗೂ ನಿಮ್ಗೂ ಯಾವುದೇ ಸಂಬಂಧ ಇಲ್ಲ. ಅಣ್ಣವರಿಗೂ ಲೀಲಾವತಿ ಅವರಿಗೂ ಯಾವುದೇ ಸಂಬಂಧ ಇಲ್ಲ. 1962ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ನಾನು ಹುಬ್ಬಳ್ಳಿ ಹೋಟೆಲ್ ಒಂದರಲ್ಲಿ ಸಂತ ತುಕಾರಾಮ್ ಚಿತ್ರೀಕರಣದ ವೇಳೆ ತಂಗಿದ್ವಿ ಅಂತ ಹೇಳಿದ್ರು. ವಿನೋದ್ ರಾಜ್ ಹುಟ್ಟಿದ್ದು 1967ರಲ್ಲಿ. 5 ವರ್ಷ ಗಜಪ್ರಸವ ಮಾಡುವ ಹೆಣ್ಣು ಪ್ರಪಂಚದಲ್ಲಿ ಎಲ್ಲೂ ಹುಟ್ಟಿಲ್ಲ ಅಂತ ಎನ್.ಆರ್. ರಮೇಶ್ ವ್ಯಂಗ್ಯವಾಡಿದ್ದಾರೆ. ಮುಂದೆ ಈ ವಿಚಾರದ ಬಗ್ಗೆ ವಿನೋದ್ ರಾಜ್ ಗೊಂದಲದ ಹೇಳಿಕೆ ಕೊಟ್ರೆ ಮಾನನಷ್ಟ ಮೊಕದ್ದಮೆ ಮಾತ್ರವಲ್ಲ, ಕ್ರಿಮಿನಲ್ ಮೊಕದ್ದಮೆ ಸಹ ಹೂಡ್ತೇವೆ ಅಂತ ಎನ್.ಆರ್. ರಮೇಶ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.